ಓಕೆ ಸ್ನೇಹಿತರೆ, 2024ರಲ್ಲಿ ಅಂದರೆ ಹೋದ ವರ್ಷ ನೀವೆಲ್ಲ ಒಂದು ಸಿನಿಮಾ ನೋಡಿದ್ರಿ, UI ಅಂತ ಒಂದು ಸಿನಿಮಾ. ಸೊ UI ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಅದರಲ್ಲಿ ಇನ್ನೊಂದೇನೆಂದರೆ ಟ್ರೋಲ್ ಆಗುತ್ತೆ ಸಾಂಗು UI ಸಿನಿಮಾ ಬರೋಕ್ಕಿಂತ ಮುಂಚೆನೇ ಟ್ರೋಲ್ ಆಗೋಗಿತ್ತು. ಸೊ ಆ ಟ್ರೋಲ್ ಆಗುತ್ತೆ ಸಾಂಗಲ್ಲಿ ರೇಷ್ಮಾ ನಾಣಯ್ಯ ಅವ್ರ ಜೊತೆ ಇನ್ನೊಬ್ಬರು ಹುಡುಗಿ ಕರ್ಸ್ಕೊಂಡಿದ್ರು. ಅವ್ರು ಯಾರು ಅಂತ ಅಂದರೆ ಇಲ್ಲಿದಾರಲ್ಲ ಇವರೇ, ಅನುಷಾ ಕೃಷ್ಣ ಅವರು. ಸೊ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಹೇಗೆ ಟ್ರೋಲ್ ಆದರು. ಮತ್ತು ಇವಾಗ UI ಮುಖಾಂತರ ಎಂಟ್ರಿ ಕೊಟ್ಟಂತಹ ಅನುಷಾ ಕೃಷ್ಣ ಅವರು ಇವಾಗ ಕದೀಮನ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರು ಎರಡರ ಅನುಭವನ ತಿಳ್ಕೊಳ್ಳೋಣ. ಸೊ ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್, ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದೀರಾ. ಖಂಡಿತ. ಮುಂಚೆ ಗೊತ್ತಿತ್ತ ನೀವು ಟ್ರೋಲ್ ಆಗ್ತೀನಿ ಅಂತ? ಇಲ್ಲ, ಅಂದ್ರೆ ಒಂದ್ ಮಟ್ಟಿಗಿತ್ತು. ಬಿಕಾಸ್ ಉಪ್ಪಿ ಸರ್ ಬರ್ದಿರೋಂಥ ಸಾಂಗ್ ಎಷ್ಟೆಲ್ಲ ಹಿಟ್ ಆಗಿದೆ ಮುಂಚೆ ಕೂಡ. ಈ ಸಾಂಗ್ ನಾವು ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮಗೊಂಥರ ಮಜಾ ಇತ್ತು, ಇದು ತುಂಬಾ ಚೆನ್ನಾಗಿ ಟ್ರೋಲ್ ಆಗುತ್ತೆ ಪಕ್ಕ ಅಂತ ಇತ್ತು. ಬಟ್ ಇಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದು ನನಗೆ, ಬಿಕಾಸ್ ಆಸ್ ಅನ್ ಆಕ್ಟರ್ ಇಂಥ ದೊಡ್ಡ ಬ್ಯಾನರ್ ಅಲ್ಲಿ ಮಾಡಿ ಅದೊಂಥರ ಅವಾಗ ರಿಯಲೈಸ್ ಆಗಿರ್ಲಿಲ್ಲ. ಬಟ್ ಅದಾದ್ಮೇಲೆ ಎಷ್ಟು ಜನ ಇಷ್ಟಪಟ್ಟರು, ಎಷ್ಟು ಜನ ಮಾತಾಡೋದು ಅದ್ರ ಬಗ್ಗೆ, ಅಷ್ಟ್ರ ಮೇಲೆ ಒಂಥರ ಓ ವಾವ್, ದಿಸ್ ಇಸ್ ಅಮೇಸಿಂಗ್. ಓಕೆ ಮೇಡಮ್, ಈಗ ಉಪ್ಪಿ ಸರ್ ಜೊತೆ ಫಸ್ಟ್ ಸಿನಿಮಾ ನೀವು ಆಕ್ಟ್ ಮಾಡಿದ್ದು? ಹೌದು, ಮೊದಲನೇ. ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ಅವ್ರನ್ನ ನಾವು ಡೈರೆಕ್ಟ್ ಆಗಿ ನೋಡಿರ್ತೀವಿ, ಆಕ್ಟರ್ ಆಗಿ ನೋಡಿರ್ತೀವಿ. ಸೊ ಅವ್ರ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು? ಸರ್ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಇವಾಗ ನಾವು ಉಪ್ಪಿ ಸರ್ನ ಅಂದ್ರೆ ಸ್ಟಾರ್ ಆಗಿ ನಾವು ನೋಡಿರ್ತೀವಿ, ಆದ್ರೆ ನಮ್ಗೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಒಂದು ಅವಕಾಶ ಸಿಕ್ಕದಿರುತ್ತಲ್ಲ, ನಂಗೆ ಅದನ್ನ ಮಾಡ್ತಾನೆ ಒಂದು ಶಾರ್ಟ್ಗೆ ಸರ್ ನನ್ನ ಅಪೋಸಿಟ್ ಅಲ್ಲಿ ಈ ತರ ಶೂಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಜಸ್ಟ್ ಡೈರೆಕ್ಷನ್ ಮಾಡ್ತಾ ಇದ್ರು ಅಷ್ಟೇ, ಅವ್ರು ಆ ಸೀನಲ್ಲಿ ಇರ್ಲಿಲ್ಲ. ಆದ್ರೆ ನನಗೆ ಮೈಂಡಲ್ಲಿ ನಾನು ಆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಓ ಇಲ್ಲಿ ಉಪ್ಪಿ ಸರ್ ಕೂತ್ಕೊಂಡಿದಾರಲ್ವಾ, ಓ ಆ ಥರ ಮನ್ಸಲ್ಲಿ ಒಂಥರ ಅದಿರುತ್ತಲ್ವಾ. ಬಿಕಾಸ್ ಈ ದಿನನೂ ಬಂತಲ್ಲ ಅನ್ನೋದು ಇದಿತ್ತು. ಬಿಕಾಸ್ ಅವರು ಹೇಗೆ ಅಂದ್ರೆ ಉಪ್ಪಿ ಸರ್ ಎಷ್ಟು ಕಾಮಾಗಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ, ಅವರೇ ಆಕ್ಟ್ ಮಾಡ್ತಾ ಇದ್ರು, ಅವರೇ ಡೈರೆಕ್ಷನು ಮಾಡ್ತಾ ಇದ್ರು ಎಲ್ಲ ಕಡೆ ಹೋಗಿ. ಬಟ್ ಎಲ್ಲೂ ಕೂಡ ಅವರು ಒಂದು ಆ ಕಾಮ್ನ ಕಳ್ಕೊಂಡಿದ್ದಂತೂ ನಾನು ನೋಡಿಲ್ಲ. ಅಷ್ಟೇ ಕಾಮಾಗಿ ಮಜವಾಗಿ. ಆಮೇಲೆ ಇಂಪ್ರೊವೈಸೇಷನ್ ಅಷ್ಟೇ, ಮಾನಿಟ್ರಿಂದ ಕೂತ್ಕೊಳ್ತಾರೆ, ಹಿಂಗೆ ಮಾಡಿ, ಇವಾಗ ಮಾಡಿ ಇನ್ನೂ ಮಾಡಿ, ಒಂಥರ ಏನೋ ಅವರು ಒಂಥರ ಫನ್ ಆಗಿ, ಒಂಥರ ಎನರ್ಜಿನೂ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸೇ ಒಂಥರ ಸರಿಯಲ್ಲ ಅಂತ ಹೇಳ್ಬೋದು. ನನ್ಗೆ ಈಗ್ಲೂ ಒಂಥರ ಉಪ್ಪಿ ಸರ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ನ. ಅವ್ರು ನೀವು ಆಕ್ಟ್ ಮಾಡೋ ಮಾನಿಟರ್ ನೋಡಿದ್ರಲ್ಲ? ನೋಡಿದ್ರು. ಆ ಥರ ಒಂದು ನೋಡಿ ಆಮೇಲೆ ಆ ಡಿಸ್ಕಷನ್ಸ್ ಆಗಿರ್ಬೋದು. ಎವ್ರಿ ಡೇ ನಾನು ಅದೇ, ಎಲ್ಲರೂ ಸೆಟ್ಟಲ್ಲಿ ಫೋಟೋಸ್, ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ಈ ಥರ DOP ಅಸಿಸ್ಟೆಂಟ್ ಟೀಮಲ್ಲೆಲ್ಲ ಇದ್ರು. ಅವರೆಲ್ಲರೂ ಕೂಡ ಅಷ್ಟೇ, ಫೋಟೋ ತೆಗೆದ್ರೆ ಇವತ್ತು ಫೋಟೋ ತೆಗೆದ್ರಾ ಕೊಡಿ ಉಪ್ಪಿ ಸರ್ ಜೊತೆ. ಆ ಥರ ಅಷ್ಟು ಖುಷಿ ಒಂದು ಉಪ್ಪಿ ಸರ್ ಜೊತೆ ನಟನೆ ಮಾಡಿದ್ರು ಅಂತ. ಮೇಡಮ್, ಈಗ ನೀವು ಆ ಟ್ರೋಲ್ ಆಗುತ್ತೆ ಸಾಂಗಲ್ಲಿ ಅಷ್ಟು ಫೇಮಸ್ ಆದ್ರಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಎಕ್ಸ್ಪೀರಿಯನ್ಸು, ಥಿಯೇಟರ್ ಎಕ್ಸ್ಪೀರಿಯನ್ಸು ಅಥವಾ ಬೇರೆ ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಏನಾದ್ರು ಇತ್ತಾ? ಅಂದರೆ ನಾನು ಅದೇ ಹೇಳಿದಾಗೆ ಥಿಯೇಟರಿಂದ ಮುಂಚೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನನ್ನ ಫಸ್ಟ್ ಈ ಕಡೆ ಸಿನಿಮಾದಲ್ಲಿ ಬಂದು ಅಂದರೆ ಬ್ರಾಹ್ಮಿ ಅಂತ ಸಿನಿಮಾ. ಅದೇ ರೀಸೆಂಟಾಗಿ ಆ ಬ್ರಾಹ್ಮಿ ಸಿನಿಮಾಕ್ಕೆ 2019 ಸ್ಟೇಟ್ ಅವಾರ್ಡ್ ಬಂತು ಆ್ಯಕ್ಚುಲಿ ಸಪೋರ್ಟಿಂಗ್ ರೋಲಲ್ಲಿ. ಬಟ್ ಅದು ರಿಲೀಸ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ ಇನ್ನೂ ಕೂಡ. ಸೊ ಆ ಸಿನಿಮಾದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಹಾಗೆ ಸಿನಿಮಾ ಮಾಡ್ಕೊಳ್ತಾ ಬಂದೆ. ಮೇರಿ ಅಂತ ಒಂದು ಸಿನಿಮಾ ಮಾಡಿದೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಇಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡೆ. ಅದಾದಮೇಲೆ UI ಸಿನಿಮಾದಲ್ಲಿ ಮಾಡಿದೆ. ಅದು ಬಿಟ್ಟು ತೆಲುಗುಲ್ ಒಂದು ಸಿನಿಮಾ ಮಾಡಿದೆ, ಪೇಕಮೇಡಲು ಅಂತ. ಅದು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಯಿತು ರೀಸೆಂಟಾಗಿ. ಇದು ಕದೀಮ ಆದಮೇಲೆ ಅನಿಮಾ ಅಂತ ಒಂದು ಸಿನಿಮಾ, ಅದು ಕೂಡ ರಿಲೀಸ್ಗಿನ್ನ ಅನಿಮಾ. ಓಕೆ ಮೇಡಮ್, ಈಗ ಕದೀಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ ಕದೀಮ ಸಿನಿಮಾದಲ್ಲಿ ಇದರ ಎಕ್ಸ್ಪೀರಿಯನ್ಸ್ ಹೇಗಿದೆ? ಹೊಸ ಹೀರೋ, ಯಾಕಂದ್ರೆ ನೀವು ದೊಡ್ಡ ಲೆಜೆಂಡ್ ಜೊತೆನೇ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ಹೊಸ ಹೀರೋ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಏನು ಡಿಫ್ರೆನ್ಸ್ ಅನ್ನಿಸ್ತು, ಮತ್ತು ನಿಮ್ಗೇನು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು? ಸರ್ ತುಂಬ ಕಲ್ತ್ಕೊಳ್ಳೋ ಅಂಥ ಅವಕಾಶ, ಯಾಕಂದರೆ ಇದು ಪಾತ್ರನೇ ತುಂಬ, ಆ ಪರ್ಫಾರ್ಮೆನ್ಸ್ ಸ್ಕೋಪ್ ತುಂಬ ಇತ್ತು ಇದರಲ್ಲಿ. ಆಡಿಷನಿಂದ ಸ್ಟಾರ್ಟ್ ಆಯಿತು. ಆಡಿಷನ್ಗೆ ತುಂಬ ಒಂದು ಕಷ್ಟದ ಇಮೋಷನಲಿ ಇಂಟೆನ್ಸ್ ಸೀನ್ನ ಆ್ಯಕ್ಟ್ ಮಾಡೋದಕ್ಕೆ ಕೊಟ್ಟಿದ್ರು. ಆವಾಗಲೇ ಅನ್ನಿಸ್ತು ಓಕೆ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇದರಲ್ಲಿ ಪಾತ್ರಕ್ಕೆ ಒಂದು ಸ್ಕೋಪ್ ಇದೆ ಅನ್ನೋದು ಇದಾದಾಗ ತುಂಬ ಖುಷಿ ಆಯಿತು. ನೀವು ಹೇಳಿದಾಗೆ ಕದೀಮ, ನನಗೆ ಆ ಸ್ಟೋರಿ ಕೇಳಿದಾಗಲೇ ತುಂಬ ಇಷ್ಟ ಆಯಿತು. ಸಾಯಿ ಪ್ರದೀಪ್ ಸರ್ ಹೇಳಬೇಕಾದ್ರೆ ಇದರಲ್ಲಿ ಹೀರೋ ಒಬ್ಬ ಕಳ್ಳ ಆಗಿರ್ತಾರೆ ಅಂದಾಗ ನನಗೆ ಇದನ್ನೇನೋ ಏನೋ ಫನ್ ಆಗಿದೆ, ಇದು ಮಾಡಬೇಕು ಅಂತ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓವರ್ ಆಲ್ ಆಗಿ ಚಂದನ್ ಅವ್ರು ಕೂಡ ಆ ಥರ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ, ಅಷ್ಟು ಪ್ರೊಫೆಷ್ನಲ್ ಆ್ಯಕ್ಟರ್ ಅನ್ನೋ ರೀತಿ ಅವರು ಡೆಕೋರಮ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಟನೆಯಲ್ಲಿ ಈಗ ಆಲ್ರೆಡಿ ನೀವು ಕೇಳಿದ್ರೆ ಫೈಟ್ ಸೀಕ್ವೆನ್ಸಸ್ಸು ಅದು ಅಲ್ಲಿ ಶೂಟ್ ಮಾಡ್ತಾನೆ ನನಗೂ ಕೂಡ ಹೇಳಿದರು, ನಿನ್ನೆ ಅಷ್ಟೇ ಫೈಟ್ ಸೀಕ್ವೆನ್ಸ್ ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಜನ ಚಂದನ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆನೂ ಮಾತಾಡಿದ್ರು. ಸೊ ನನಗೆ ಆ ಖುಷಿ ಇದೆ, ಅವರು ಫಸ್ಟ್ ಡೆಬ್ಯೂಲಿ ಟು ಬಿ ಪಾರ್ಟ್ ಆಫ್ ಇಟ್ ಅನ್ನೋದು ಆ ಖುಷಿ ನನಗಿದೆ. ಆ್ಯಂಡ್ ಇನ್ನೊಂದು ನನಗೆ ಸ್ಪೆಷಲ್ ಇದೆ ಅಂದರೆ ಫೀಮೇಲ್ ಪ್ರೊಡ್ಯೂಸರು, ಫೀಮೇಲ್ ಕ್ರೂ ಇರೋ ಕಂಫರ್ಟಬಲ್. ಆ್ಯಂಡ್ ಆಲ್ಸೋ ಅದು ಕಡಿಮೆ ಅಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆಗಿರ್ಬೋದು, ಜನರಲಿ ಫಿಲ್ಮ್ ಇಂಡಸ್ಟ್ರಿಲಿ ಫೀಮೇಲ್ ಕ್ರೂ ಆ್ಯಂಡ್ ಟೆಕ್ನಿಷಿಯನ್ ಸೈಡಲ್ಲಿ. ಸೊ ಅದೊಂದು ಫೀಮೇಲ್ ಪ್ರೊಡ್ಯೂಸರ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋದು ಕೂಡ ಒಂದು ಖುಷಿ. ಕಂಫರ್ಟಬಲ್ ಇರುತ್ತೆ ಅಂತ. ಖಂಡಿತ ಕಂಫರ್ಟಬಲ್ ಆಗಿರ್ಬೋದು. ಆ್ಯಂಡ್ ಅವರು ಬೇರೆ ಕಡೆನೂ ವರ್ಕ್ ಮಾಡಿಕೊಂಡು ಇದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ರು. ಅವರೇ ಫ್ಯಾಷನ್
ಫ್ಯಾಷನ್ ಡಿಸೈನ್ ಅಂದರೆ ಸ್ಟೈಲಿಂಗ್ ಕೂಡ ಮಾಡಿದ್ದಾರೆ ಈ ಸಿನಿಮಾಕ್ಕೆ. ಸೊ ಯಾ ಇಟ್ ವಾಸ್ ಅ ವೆರಿ ಗುಡ್ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮೇಡಮ್ ಟ್ರೋಲ್ ಆಗುತ್ತೆ ಸಾಂಗ್ನ ಟ್ರೋಲ್ ಆಗೋಯ್ತು, ಸೊ ಈ ಸಿನಿಮಾ ಏನಾದ್ರು ಟ್ರೋಲ್ ಆಗ್ಬೋದಾ? ಟ್ರೋಲ್ ಆದ್ರೂ ಕೂಡ ಒಳ್ಳೆದೇನೆ ಒಂದ್ ರೀತಿಲಿ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಟ್ರೋಲ್ ಆಗ್ಲಿ ಅಂತ, ಅಂದ್ರೆ ಒಳ್ಳೆ ರೀತಿಯಲ್ಲಿ ರೀಚ್ ಆಗ್ಲಿ. ಹಾ ಹೌದು, ರೀಚ್ ಆಗ್ಲಿ ಅನ್ನೋದನ್ನ ನಾನು ಕೂಡ ಹಾರೈಸ್ತಾ ಇದ್ದೀನಿ ಎಂಟೈರ್ ತಂಡಕ್ಕೆ ಕೂಡ, ಇದಕ್ಕೂ ಅಷ್ಟೇ ಸಿನಿಮಾ ಕೂಡ. ಮೇಡಮ್, ಈ ಸಿನಿಮಾ ರಂಗಕ್ಕೆ ಬರೋಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಹೀರೋಯಿನ್ ಅಥವಾ ಹೀರೋ ಯಾರು ನಿಮ್ಗೆ ಇನ್ಸ್ಪೈರ್? ನಂಗೆ ಆ ಥರ ಇನ್ಸ್ಪೈರಿಂಗ್ ಆಗಿ ಬಂದಿರುವಂಥದ್ದಲ್ಲ, ಬಟ್ ತುಂಬ ಜನನ ನೋಡಿ ನಾನು ಅಂದರೆ ಎವ್ರಿಡೇ ಇಂಥದ್ದು ಕಲಿಬೇಕು, ಇಂಥದ್ದು ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೀನಿ. ನನಗೆ ನಮ್ಮ ಸಿನಿಮಾ ರಂಗದಲ್ಲಿ ಲಕ್ಷ್ಮಿ ಮೇಡಮ್ ಅವ್ರು ತುಂಬ ಇಷ್ಟ. ನನಗೆ ಹಳೆ ಸಿನಿಮಾಗಳಲ್ಲೆಲ್ಲ ಅವ್ರು ಮಾಡಿರೋಂಥದ್ದಾಗಿರ್ಬೋದು, ಅವ್ರ ಪರ್ಸನಾಲಿಟಿ ಆಗಿರ್ಬೋದು, ನಂಗೆ ಅದು ತುಂಬ ತುಂಬ ಇಷ್ಟ ಅವರ ನಟನೆ. ಅವರು ಮತ್ತೆ ಅಂಬರೀಷ್ ಸರ್ದು ಒಂದು ಸಿನಿಮಾ ಇತ್ತಲ್ಲ, ಟೋನಿ, ಅಭಿಷೇಕ್ ಅಂಬರೀಷ್ ಅಲ್ಲ ಅವಾಗ ಅವಾಗಿನ ಸಿನಿಮಾ ಅದು. ಆ ಸಿನಿಮಾಗಳಿಂದ ನಂಗೆ ಅವ್ರು ನನಗೆ ತುಂಬ ಇಷ್ಟ. ಅವರೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್. ಕನ್ನಡದಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಯಾರು? ಯಶ್, ಸುದೀಪ್ ಅವರು. ಈಗಷ್ಟೇ ರೀಸೆಂಟ್ ಆಗಿದೆ ಮ್ಯಾಕ್ಸ್ ಬೇರೆ ಬಂತು, ಅದನ್ನ ನೋಡಿ ನಾನು ಇನ್ನೂ ಜಾಸ್ತಿ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಇವಾಗ. ಫ್ಯಾನ್ ಆಗ್ಬಿಟ್ರಿ, ಓಕೆ. ಸೊ ಈಗ ನಿಮ್ಮ ಫೇವ್ರೇಟ್ ಹೀರೋ ಬಗ್ಗೆ ನಾನು ಕೇಳ್ತೀನಿ. ಸೊ ಈಗ ಯಶ್, ಸುದೀಪ್ ಇಬ್ರು ನಿಮ್ಮ ಫೇವ್ರೇಟ್ ಹೀರೋ. ನಿಮಗೆ ಅವರಿಬ್ಬರಲ್ಲೂ ಒಂದೇ ಸಲ ಅವಕಾಶ ಸಿಕ್ತು ಅಂದ್ಕೊಳ್ಳಿ. ಸೊ ಅಂದ್ರೆ ಅವರಿಬ್ಬರದ್ದು ಅವಕಾಶ ಸಿಕ್ಕಿದ್ರೆ ಡೇ ಅಂಡ್ ನೈಟ್ ಬೇಕಾದ್ರೂ ಶೂಟ್ ಮಾಡಿ ಇಬ್ರ ಜೊತೆ. ಇಲ್ಲ ಮೇಡಮ್, ಆಕ್ಚುಲಿ ಇಬ್ಬರಲ್ಲಿ ಒಬ್ಬರೇ ಚೂಸ್ ಸರ್, ಹಂಗಾಗತ್ತೆ ಸರ್? ಇಬ್ರ ಜೊತೆ ನಾನು ಆ ಥರ ಅವಕಾಶ ಶೆಡ್ಯೂಲ್ ಒಂದೇ ಕಡೆ ಇರುತ್ತೆ. ಹೆಂಗಾದ್ರೂ ಇರಲಿ ಸರ್, ನಾನು ಉಸಿರು ಕಟ್ಟಾದ್ರೂ ಆ ಎರಡು ಶೂಟ್ ಮಾಡೇ ಮಾಡ್ತೀನಿ. ಸೊ ಶಿಫ್ಟ್ ಮಾಡ್ಕೊಂಡು ಅವಾಗ ಮಾಲಶ್ರೀ ಮ್ಯಾಮ್ ಅವರಷ್ಟು ಬ್ಯುಸಿ ಆಗಿ ಮಾಡ್ತಾ ಇದ್ರಲ್ಲ, ಹಾಗೇನೆ ಎರಡು ಸಿನಿಮಾದಲ್ಲಿ ಒಂದೇ ಮಾಡ್ಬೇಕು ಅಂತ ಕೇಳ್ತಾರೆ, ಅವಾಗ ಏನ್ ಮಾಡ್ತೀರಾ? ಎರಡು ಸಿನಿಮಾದಲ್ಲಿ ಅಂದ್ರೆ ಎರಡರಲ್ಲಿ ಒಂದ್ ಮಾಡ್ಬೇಕು, ಅವ್ರು ಒಂದ್ ಚೂಸ್ ಮಾಡ್ಕೊಳ್ಳಿ, ಎರಡಕ್ಕೂ ಅವಕಾಶ ಕೊಡಕ್ಕಾಗಲ್ಲ ಸರ್. ಕಷ್ಟ ಇಬ್ರು ನಂಗೆ ತುಂಬಾ ಇಷ್ಟ. ಹೌದು, ಡೇಟ್ ಕ್ಲಾಶ್ ಆಗುತ್ತೆ, ಬಟ್ ಇದ್ರಲ್ಲಿ ಚೂಸ್ ಮಾಡೋ ಅಂತ ತುಂಬಾ ಕಷ್ಟ, ಬಿಕಾಸ್ ಇಬ್ರು ನಂಗೆ ತುಂಬಾ ಇಷ್ಟ. ಸೊ ಚೂಸ್ ಮಾಡೋದಕ್ಕೆ ಇಟ್ಸ್ ರಿಯಲಿ ಹಾರ್ಡ್. ಓಕೆ ಮೇಡಮ್, ಆದಷ್ಟು ನಿಮ್ಮ ಫೇವ್ರೇಟ್ ಹೀರೋ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಗಲಿ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ ಸ್ಯಾಂಡಲ್ವುಡ್ಡಲ್ಲಿ ನಿಮ್ಮಷ್ಟು ಸ್ವಲ್ಪ ನಾನು ನೋಡಿದ ಮಟ್ಟಿಗೆ ಹೈಟ್ ಹೀರೋ ಇನ್ನೂ ತುಂಬ ಕಡಿಮೆ. ಯಾಕೆಂದರೆ ಈಗ ನಾವು ಟಾಪ್ ಹೈಟ್ ಹೀರೋ ಅಂದರೆ ಟಾಲ್ ಹೀರೋಗಳು ಅಂತ ಬಂದರೆ ನಾವು ಸುದೀಪ್ ಸರ್ ಆಗಿರ್ಬೋದು, ಯಶ್ ಅವ್ರು ಆಗಿರ್ಬೋದು, ಯಶ್ ಒಂದು ಅವರೇಜು, ಆ್ಯಂಡ್ ದೆನ್ ದರ್ಶನ್ ಸರ್ ಆಗಿರ್ಬೋದು. ಅವ್ರ ಜೊತೆ ಯಾವುದೇ ಹೀರೋಯಿನ್ ನಿಂತ್ಕೊಂಡು ಸ್ವಲ್ಪ ಕುಳ್ಳು ಕಾಣ್ತಾರೆ. ಸೊ ಸ್ವಲ್ಪ ಟಾಲ್ ಹೀರೋಯಿನ್ಸೇ ಬೇಕು. ಸೊ ನಿಮಗೆ ಅಷ್ಟು ಟಾಪ್ ಹೀರೋಗಳ ಜೊತೆ ಅವಕಾಶ ಸಿಗಲಿ. ಮತ್ತೆ ನಿಮಗೆ ನಿಮ್ಮ ಈ ಕದೀಮಾ ಸಿನಿಮಾ ತೆಗಿಬೇಕಾದ್ರೆ ಸೊ ಏನಾದರೂ ಒಂದು ಇಂಥ ಮೂಮೆಂಟ್ಸು, ಇಂಥ ಸೀನ್ ನನಗೆ ಕಷ್ಟ ಆಯಿತು ಆ್ಯಕ್ಟ್ ಮಾಡಲಿಕ್ಕೆ, ನನ್ನ ಕೆರಿಯರಲ್ಲಿ ಇಂಥ ಸೀನ್ ಎಲ್ಲ ಈಸಿಯಾಗಿ ಮಾಡ್ಬಿಟ್ಟಿನಿ, ಬಟ್ ಈ ಸೀನ್ ನನಗೆ ತುಂಬ ಕಷ್ಟ ಆಯಿತು ಅಂತ ಅನ್ನೋ ಸೀನ್ ಯಾವುದಾದ್ರೂ ಇದೆಯಾ? ಅಂದರೆ ಕಷ್ಟ ಅಂದರೆ ಕೆಲವೊಂದು ಇಮೋಷನಲಿ ಇಂಟೆನ್ಸ್ ಸೀನ್ ಇತ್ತು. ಕಷ್ಟದಕ್ಕಿಂತ ಜಾಸ್ತಿ ಅದು ಬೇರೆ ಸೀನಿಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ನನ್ನ ಜಾಸ್ತಿ ತಯಾರಿ ಮತ್ತು ಅಲ್ಲಿ ತುಂಬ ಒಂಥರ ಪ್ರಿಪ್ರೇಷನ್ ಬೇಕಾಗಿತ್ತು ಅಂತ ಹೇಳ್ಬೋದು. ಆ ಸೀನು ಸ್ವಲ್ಪ ಕ್ಲೈಮ್ಯಾಕ್ಸ್ಗಿಂತ ಸ್ವಲ್ಪ ಪ್ರೀ ಕ್ಲೈಮ್ಯಾಕ್ಸ್ಗಿಂತ ಸ್ವಲ್ಪ ಮುಂಚೆ ಬರೋಂಥದ್ದು, ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಇನ್ ದ ಲವ್ ಸ್ಟೋರಿ ಅಂತ ಹೇಳ್ಬೋದು. ಅದು ತುಂಬ ಮೆಮೊರೇಬಲ್ ಮೂಮೆಂಟ್ ಆ್ಯಂಡ್ ಇಟ್ ರಿಕ್ವೈರ್ಡ್ ಅ ಲಾಟ್ ಆಫ್ ಪ್ರಿಪರೇಷನ್ ಆ ಸೀನು. ಅಂದರೆ ನೀವು ಏನು ಎಜುಕೇಶನ್ ಮಾಡಿರೋದು? ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಇಂಜಿನಿಯರಿಂಗ್ ಅಂದರೆ ಸಿನಿಮಾಗೆ ಬರಬೇಕು ಅಂದ್ರೆ ಇಂಜಿನಿಯರಿಂಗ್ ಮಾಡಬೇಕು. ಹೌದಾ? ಎಲ್ಲರೂ ಇವಾಗ ನಾನು ಅದೇ ಮಾತಾಡ್ತಾ ಇದ್ದೆ, ಎಲ್ಲ ರೈಟರ್ಸ್, ಡೈರೆಕ್ಟರ್ಸ್ ಎಷ್ಟೋ ಜನ ಇಂಜಿನಿಯರ್ಸ್ ಇದೀವಿ. ಈಗ ನೀವು ಯಾವುದೇ ಪ್ರೆಸ್ ಮೀಟ್ ನಾವು ಅಟೆಂಡ್ ಮಾಡಲಿ, ಸೊ ಏನು ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡೆ, ನಾನು ಇಷ್ಟು ವರ್ಷ, ಸೊ ಅದನ್ನೇ ಹೇಳ್ತಾರೆ. ಸೊ ಈಗ ಒಂಥರ ಬೇಸಿಕ್ ಕ್ವಾಲಿಫಿಕೇಶನ್ ಅನ್ಸುತ್ತೆ ಇಂಜಿನಿಯರಿಂಗ್. ಹೌದೌದು, ನಟನೆಗಿಂತ ಜಾಸ್ತಿ ಫಸ್ಟ್ ಇಂಜಿನಿಯರಿಂಗ್ ಮಾಡ್ಕೊಂಡು ಆಮೇಲೆ. ನಿಮ್ದು ಸ್ವಂತ ಊರು ನೇಟಿವ್ ಹೇಳ್ಬೋದಾ? ಶಿವಮೊಗ್ಗ. ಓಕೆ, ಶಿವಮೊಗ್ಗದಿಂದ ಬೆಂಗಳೂರಲ್ಲಿ ಬಂದು ಟ್ರೋಲ್ ಆಗ್ತಾ ಇದ್ದಾರೆ. ಹೌದು. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಅಂದರೆ ಕೆರಿಯರ್ಲಿ ಯಾವ್ದು, ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಿದೆ? ಅದೇ ಸರ್, ಈಗ ರೀಸೆಂಟಾಗಿ ನಮ್ಮ ಸಿನಿಮಾ ಭಾವತಿರಯಾನ ರಿಲೀಸ್ ಆಗಿ ಒಳ್ಳೆ ಒಂದು ಇದನ್ನು ಕಂಡಿದೆ. ಒಂದು 5 weeks ಥಿಯೇಟ್ರಲ್ಲಿತ್ತು. ಸೊ ಅದರಿಂದ ಒಳ್ಳೊಳ್ಳೆ ಇವಾಗ ಅವಕಾಶಗಳು ಇನ್ನೂ ಡಿಸ್ಕಷನ್ಸಲ್ಲಿ ನಡೀತಾ ಇದೆ. ಕನ್ನಡದಲ್ಲಾದರೆ, ತೆಲುಗಲ್ಲಿ ಆಲ್ಮೋಸ್ಟ್ ಒಂದು ಸಿನಿಮಾ ಫೈನಲೈಸ್ ಆಗಿದೆ. ಅದು ಇವಾಗ ಏಪ್ರಿಲಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಯಿತು, ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅದು. ಸೊ ಹಾಗೆ ಸ್ವಲ್ಪ ಪ್ಯಾರಲ್ ಆಗಿ ಕನ್ನಡ ತೆಲುಗು ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾರೆ. ಓಕೆ ಮೇಡಮ್, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ನಿಮ್ಮ ಕೆರಿಯರ್ಗೆ. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಹೀರೋಗಳ ಜೊತೆ ಅವಕಾಶ ಸಿಗಲಿ. ಥ್ಯಾಂಕ್ ಯು. ಮತ್ತೆ ನೀವು ಹೈಟ್ ಇರೋದ್ರಿಂದ ಸೊ ಒಳ್ಳೆ ದೊಡ್ಡ ಸ್ಟಾರ್ಗಳ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇದೇ ಏಪ್ರಿಲ್ 18ಗೆ ನಮ್ಮ ಕದೀಮಾ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಫನ್ ಫ್ಯಾಮಿಲಿ ಎಂಟರ್ಟೈನರ್, ಒಳ್ಳೆ ಲವ್ ಸ್ಟೋರಿ ಇದೆ, ಒಳ್ಳೆ ಮ್ಯೂಸಿಕ್ ಇದೆ. ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನಮ್ಮ ಹೊಸ ತಂಡಕ್ಕೆ ತುಂಬ ಮುಖ್ಯ. ಸೊ ರಿಕ್ವೆಸ್ಟ್ ಯು ಆಲ್, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಏಪ್ರಿಲ್ 18ಗೆ ಕದೀಮಾ.